ಬೆಳಗಿನ ಆತ್ಮೀಯ ಧ್ಯಾನ ಮಿತ್ರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನ ಒಂದು ವಿಭಾಗವಾಗಿರ್ತಕ್ಕಂಥ ಮೈಸೂರು ವಿಭಾಗ ಧ್ಯಾನ ಸತ್ಸಂಗದ ಮೂಲಕ ಮಾನವ ಸ್ವಾಸ್ಥ್ಯತೆಯನ್ನ, ಮಾನವ ಕಲ್ಯಾಣವನ್ನ, ಮಾನವನನ್ನ ದೈವತ್ವಕ್ಕೆ ಏರಿಸುವಂತಹದ್ದನ್ನ ಸಾಧಿಸುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ನಮ್ಮ ಗುರುಗಳಾದಂತಹ ಆಧ್ಯಾತ್ಮ ವಿಜ್ಞಾನಿಗಳಾಗಿದ್ದಂತಹ ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ತುಗಳ ಸಾಕಾರಕ್ಕಾಗಿ ಸದಾ ದುಡಿದಂತಹ ಗುರುಗಳಿಗೆ ಅನಂತ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಚೇತನದೊಂದಿಗೆ ನಾವು ಇಂದಿನ ವಿಷಯವನ್ನ ತಿಳ್ಕೊಳ್ಳೋಣ. ಇಂದಿನ ವಿಷಯ ಧ್ಯಾನ ಮತ್ತು ಔಷಧ ಎರಡರ ನಡುವಿನ ಸಂಬಂಧ ಏನು ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಆತ್ಮೀಯ ಧ್ಯಾನ ಮಿತ್ರರೇ, ಧ್ಯಾನ ಅಂದರೆ ಮೆಡಿಟೇಷನ್, ಔಷಧ ಎಂದರೆ ಮೆಡಿಕೇಶನ್. ಮೆಡಿಟೇಷನ್, ಮೆಡಿಕೇಶನ್ ಎರಡೂ ಒಂದೇ ಅರ್ಥ ಕೊಡುವಂತಹ ಪದಗಳು. ಮೂಲದಲ್ಲಿ ಯಾವುದೇ ಭೇದವಿಲ್ಲದ ಪದಗಳು. ಅವು ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿವೆ. ಏಕೆಂದರೆ ಎರಡರ ಗುರಿಯು ಸ್ವಸ್ಥತೆಯನ್ನ ತರುವುದು. ಧ್ಯಾನ, ಔಷಧ ಎರಡೂ ಕೂಡ ಸ್ವಸ್ಥತೆ, ಆರೋಗ್ಯವನ್ನ ನೀಡುವುದು ಅವುಗಳ ಪ್ರಮುಖವಾದ ಗುರಿ. ಆ ಸ್ವಸ್ಥತೆಯನ್ನ ನೀಡಲಿಕ್ಕೆ ಇವೆರಡೂ ಬೇಕು. ಆದರೆ ಧ್ಯಾನವು ಒಂದು ದಿವ್ಯವಾದ ಔಷಧಿಯಾಗಿ, ಸಮಗ್ರವಾದ ಔಷಧಿಯಾಗಿ ಮಾನವನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗಾಗಿ ವೈದ್ಯ ವಿಜ್ಞಾನ ನೀಡುವಂತ ಔಷಧಕ್ಕಿಂತ ಧ್ಯಾನವೆಂಬ ಔಷಧ ಅತ್ಯಂತ ಉತ್ತಮವಾದದ್ದು, ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಪರಿಪೂರ್ಣವಾದದ್ದು. ಹಾಗಾಗಿ ಧ್ಯಾನದಿಂದಲೇ ಆರೋಗ್ಯ, ಧ್ಯಾನದಿಂದಲೇ ಸಂಪೂರ್ಣ ಆರೋಗ್ಯ. ಯಾಕೆ ಅಂತ ಹೇಳಿದ್ರೆ, ಆರೋಗ್ಯ ಎಂದರೆ ಸಾಮಾನ್ಯವಾಗಿ ಹೇಳುವಂತಹ ಅರ್ಥ ರೋಗವಿಲ್ಲದ ಸ್ಥಿತಿ, ಕಾಯಿಲೆ ಇಲ್ಲದ ಸ್ಥಿತಿ ಅಂತ ಹೇಳ್ತಾರೆ. ಆದರೆ ನಾವು ಹೊರಗಿನಿಂದ ಬರುವಂತಹ ಈ ಕಾಯಿಲೆಯಿಂದ ನಾವು ಆರೋಗ್ಯದ ಸ್ಥಿತಿಯನ್ನ ಸಂಪೂರ್ಣವಾಗಿ ಗುರುತಿಸಲು, ತಿಳಿಯಲು, ಅರ್ಥ ಮಾಡಿಕೊಳ್ಳಲು ಆಗದು, ಸಾಧ್ಯವಿಲ್ಲ. ಹಾಗಾಗಿ ಆರೋಗ್ಯವೆಂದರೆ ನಮ್ಮೊಳಗಿನ ಉತ್ಸಾಹದ ಸ್ಥಿತಿ, ನಮ್ಮೊಳಗಿನ ಆನಂದದ ಸ್ಥಿತಿ, ನಮ್ಮೊಳಗಿನ ಸಂತೃಪ್ತತೆಯ ಸ್ಥಿತಿ. ಅಂದ್ರೆ ಸದಾ ತಾರುಣ್ಯದಿಂದ, ಸದಾ ಆನಂದದಿಂದ, ಯಾವುದೇ ಲೋಪದೋಷಗಳಿಲ್ಲದೆ, ತೊಂದರೆಗಳಿಲ್ಲದೆ, ಉತ್ಸಾಹದಿಂದ, ಚಟುವಟಿಕೆಯಿಂದ, ಜಾಗೃತಿಯಿಂದ, ಸಂತೃಪ್ತಿಯಿಂದ ಇರುವಂತ ಸ್ಥಿತಿಯೇ ಆರೋಗ್ಯ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಬಳಸುವಂತ ಅತ್ಯುತ್ತಮ ಪದ ಸ್ವಾಸ್ಥ್ಯ. ಆ ಸ್ವಸ್ಥತೆಯನ್ನ ಸಾಧಿಸಲಿಕ್ಕೆ, ಸ್ವಸ್ಥ ಅನ್ನೋ ಪದದಲ್ಲೇ ಇದೆ ಸ್ವಸ್ಥಿತಿ. ನನ್ನ ಸ್ಥಿತಿಯೇ ಆನಂದದ. ಸ್ವ ಅಂದ್ರೆ ನನ್ನ, ಸ್ಥ ಅಂದ್ರೆ ಸ್ಥಿತಿ. ಆ ನನ್ನ ಸ್ಥಿತಿ, ನನ್ನೊಳಗಿನ ಸ್ಥಿತಿ ಸಂಪೂರ್ಣವಾದ ಆರೋಗ್ಯದ ಸ್ಥಿತಿ, ಆನಂದದಾಯಕ ಸ್ಥಿತಿ. ಆ ಸ್ಥಿತಿಯನ್ನ ಹೊಂದಬೇಕೆಂದರೆ ಧ್ಯಾನವೇ ದಿವ್ಯವಾದ ಔಷಧ. ಯಾಕೆಂದರೆ ಮಾನವ ಸಮಗ್ರವಾದಂತಹ ಸಹಜವಾದ ಸ್ಥಿತಿಯಲ್ಲಿರಬೇಕು. ಸಮಗ್ರವಾದ ಸೃಷ್ಟಿ ಇದು. ಇವನ ಯಾವುದೋ ಒಂದು ದೇಹದ ಭಾಗಕ್ಕೆ
ಔಷಧ ನೀಡುವಂತ ವೈಜ್ಞಾನಿಕ ವಿಜ್ಞಾನ ಪೂರ್ಣ ಸ್ವಸ್ಥತೆಯನ್ನ ನೀಡದು. ಹಾಗಾಗಿ ಔಷಧಿಗಿಂತ ದಿವ್ಯವಾದ ಔಷಧ ಧ್ಯಾನ. ಆ ಮಾನವನನ್ನ ಸಮಗ್ರವಾದ ಸ್ವಾಸ್ಥ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಈ ಔಷಧ ಏನ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ತಲೆನೋವು ಬಂದರೆ ತಲೆನೋವಿಗೆ ಅಷ್ಟೇ ಔಷಧ ಕೊಡ್ತಾರೆ. ಅದಕ್ಕೋಸ್ಕರ ಅನಾಸಿನ್ ತಗೊಳ್ಳಿ. ಹೊಟ್ಟೆ ನೋವು ಬಂದರೆ ಅದಕ್ಕೊಂದು ಡೈಜಿನ್, ಜಿನ್ ಎನ್ನುವಂತ ಔಷಧಿಗಳನ್ನ ತಗೊಳ್ತಾರೆ. ಅಂದ್ರೆ ಆಯಾ ಭಾಗಕ್ಕೆ ಮಾತ್ರ ಔಷಧಿಯನ್ನ ವೈದ್ಯ ವಿಜ್ಞಾನ ಕೊಡುತ್ತದೆ. ಹಾಗಾಗಿ ಅದು ಸಂಪೂರ್ಣ ಆರೋಗ್ಯ ನೀಡದು. ಅಲ್ಲದೆ ಸಮಗ್ರವಾದ, ವ್ಯವಸ್ಥಿತವಾದ ಸೃಷ್ಟಿಯಾಗಿರ್ತಕ್ಕಂಥ ಈ ಮಾನವನ ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಸಂದೇಶದ ರೂಪದಲ್ಲಿ ಒಂದೊಂದು ತೊಂದರೆಯಾಗಿ ನಮಗೆ ತೋರಿಸುತ್ತದೆ. ಅಂದ್ರೆ ತಲೆನೋವು ಬಂದಿದೆ ಎಂದರೆ ನಿನ್ನ ದೇಹದೊಳಗೆ ಏನೋ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನ ನಿನಗೆ ತೋರಿಸಲಿಕ್ಕೆ ಬರುವಂತ ಒಂದು ಸಂದೇಶವಾಗಿ ತಲೆನೋವು ಬರುತ್ತೆ ಅಥವಾ ಹೊಟ್ಟೆ ನೋವು ಬರುತ್ತೆ. ಆಗ ನಾವು ಅದನ್ನ ಗಮನಿಸದೆ ಆ ಸಮಸ್ಯೆಯ ಮೂಲಕ ತನ್ನೊಳಗೆ ತಾನು ಹೋಗಿ ತನ್ನ ಮೂಲ ಸಮಸ್ಯೆಯನ್ನು ತಿಳಿಯದೆ ಮೇಲೆ ಮೇಲೆ ಗೋಚರವಾಗುವಂತಹ ಸಮಸ್ಯೆಗೆ, ರೋಗಕ್ಕೆ ಔಷಧ ತೆಗೆದುಕೊಂಡರೆ ಆ ರೋಗವನ್ನ ದಮನ ಮಾಡಿದಂತಾಗುತ್ತದಷ್ಟೇ. ಆ ರೋಗ ಸಂಪೂರ್ಣ ವಾಸಿಯಾಗದು. ಅದು ಅಲ್ಲಿ ಮರೆಯಾಗಿರುತ್ತದಷ್ಟೇ. ನನಗೆ ಆ ಮಾತ್ರೆ ಅಥವಾ ಗುಳಿಗೆ, ಆ ಔಷಧ ಆ ನೋವು ತಿಳಿಯದಂತೆ ಮಾಡುತ್ತದೆ ಅಷ್ಟೇ. ಆ ನೋವನ್ನ ವಾಸಿ ಮಾಡುವುದಿಲ್ಲ. ಆ ನೋವಿನಿಂದ ನಾವು ಮರೆಯಾದಂತೆ, ನೆನಪಿನಿಂದ ದೂರವಾದಂತೆ ಮಾಡುತ್ತದೆ. ನೋವು ಕಾಣದಂತೆ ಮಾಡುತ್ತದಷ್ಟೇ ಔಷಧ. ಹಾಗಾಗಿ ಆ ನೋವು ಕಾಣದಂತೆ ದಮನ ಮಾಡುವಂತೆ ಇರುವಂತ ಔಷಧ, ಅಂದ್ರೆ ಆಧುನಿಕ ವೈದ್ಯಕೀಯ ವಿಜ್ಞಾನ ನೀಡುವ ಔಷಧ, ಆ ರೋಗವನ್ನ ಆಳವಾಗಿ ತಿಳಿಯದಂತೆ ಮಾಡುತ್ತದೆ. ಆ ರೋಗ ಮುಂದೆ ಇನ್ನೊಂದು ರೂಪದಲ್ಲಿ ವ್ಯಕ್ತವಾಗಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಅಂದ್ರೆ ಇವತ್ತು ತಲೆನೋವು ಬಂದಿದೆ, ತಲೆನೋವಿಗೊಂದ ತಕ್ಷಣ ಔಷಧಿ ತಗೊಂಡ್ವಿ, ತಲೆನೋವು ಕಡಿಮೆ ಆದಷ್ಟು. ಆದ್ರೆ ಮತ್ತೊಂದ್ ದಿನ 2 ದಿನ ಬಿಟ್ಟು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ನೋವು ಮೂಲಕ ನಿನ್ನೊಳಗೆ ಸಮಸ್ಯೆ ಇದೆ ಅಂತೇಳಿ ಆ ಹೊಟ್ಟೆ ನೋವು ತೋರಿಸುತ್ತೆ. ಆದ್ರೆ ನಾವು ಅದನ್ನ ತಿಳ್ಕೊಳ್ಳದೆ ಹೊಟ್ಟೆ ನೋವಿಗೆ ಒಂದು ಔಷಧ ತಗೊಳ್ತೀವಿ, ಮತ್ತೆ ಅದನ್ನ ಅಲ್ಲೇ ದಮನ ಮಾಡ್ತೀವಿ. ಹಾಗೆ ಮತ್ತೊಂದೆರಡು ದಿನಕ್ಕೆ ಏನಾಗುತ್ತೆ, ಇನ್ನೊಂದು ಬರುತ್ತೆ, ಜ್ವರ ಬರುತ್ತೆ. ಹೀಗೆ ಒಳಗಿರುವ ಸಮಸ್ಯೆ ತನ್ನನ್ನ ತಾ ಸಮಸ್ಯೆಯನ್ನ ತೋರಿಸಿಕೊಡ್ಲಿಕ್ಕೋಸ್ಕರ ಈ ಮೇಲಿನ ಸಂದೇಶವಾಹಕಗಳಾಗಿ ತಲೆನೋವು, ಹೊಟ್ಟೆ ನೋವು, ಬೆನ್ನೋವು, ಸೊಂಟ ನೋವು, ಮೊಣಕಾಲು ನೋವು, ಜ್ವರ, ಇಂತಹ ಸಂದೇಶಗಳನ್ನು ಕಳಿಸ್ತಿರು. ಆ ಸಂದೇಶಗಳಿಗೆ ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ, ಆ ಸಂದೇಶಗಳ ಮೂಲಕ ತನ್ನೊಳಗಿರುವ ಸಮಸ್ಯೆಯನ್ನ ತಿಳಿಯಲಿಕ್ಕೆ ಹೋಗದೆ, ಕೇವಲ ಮೇಲೆ ಮೇಲಿನ ರೋಗಗಳಿಗೆ ಔಷಧ ನೀಡಿ ಅವುಗಳನ್ನ ಅಲ್ಲಲ್ಲಿಯೇ ದಮನ ಮಾಡುತ್ತಾ ಬಂದರೆ ಅವು ಕೊನೆಗೊಮ್ಮೆ ಎಲ್ಲವೂ ಒಟ್ಟುಗೂಡಿ ಆಸ್ಫೋಟಗೊಂಡು ದೊಡ್ಡದಾದ ಕಾಯಿಲೆಗೆ ನಮ್ಮನ್ನ ತರುತ್ತದೆ. ಹಾಗಾಗಿ ಆಧುನಿಕ ಔಷಧಗಳು ಏನಿವೆ ಅವು ಒಂದು ಕಾಯಿಲೆಯಿಂದ ಮತ್ತೊಂದು ಕಾಯಿಲೆಗೆ, ಮತ್ತೊಂದು ಕಾಯಿಲೆಯಿಂದ ಇನ್ನೊಂದು ಕಾಯಿಲೆಗೆ, ಈ ಕಾಯಿಲೆಗಳನ್ನ ಹೆಚ್ಚು ಮಾಡ್ತಾ ವಾಸಿ ಮಾಡುವುದರ ಬದಲಾಗಿ ನಮ್ಮೊಳಗೆ ಈ ಕಾಯಿಲೆಗಳನ್ನ ಹೆಚ್ಚು ಮಾಡಿ ಒಟ್ಟಾಗಿ ಆಸ್ಫೋಟಗೊಂಡು ದೊಡ್ಡದೊಂದು ಕಾಯಿಲೆಗೆ, ಕೊನೆಗೆ ವಾಸಿ ಮಾಡಲಾಗದ ಕಾಯಿಲೆಗೆ ತುತ್ತಾಗುವಂತೆ ಮಾಡುತ್ತದೆ. ಹಾಗಾಗಿಯೇ ಇಂದಿನ ಈ ಪ್ರಪಂಚದಲ್ಲಿ
ವೈದ್ಯರಿಗೆ ಕಂಡುಹಿಡಿಯಲಾಗದೇ ಇರತಕ್ಕಂತ ಔಷಧಗಳನ್ನೇ ಗುರುತಿಸಲಾಗದಂತಹ ಮಹಾ ಕಾಯಿಲೆಗಳು ಬರ್ತಿವೆ. ಹಾಗಾಗಿ ಕ್ಯಾನ್ಸರ್ ಅನ್ನ ಇದುವರೆಗೂ ಕೂಡ ನಾವು ವಾಸಿ ಮಾಡಿಕೊಳ್ಳಲಿಕ್ಕೆ ಆಗಿಲ್ಲ. ಎಲ್ಲ ಕಾಯಿಲೆಗಳನ್ನ ಅದಿಮಿಟ್ಟುಕೊಂಡು ಮಾತ್ರೆಗಳ ಮೂಲಕ, ಔಷಧಗಳ ಮೂಲಕ ಅದನ್ನು ಅಡಗಿಸ್ಕೊಂಡು ದೊಡ್ಡದಾದ ಗುರುತಿಸಲಿಕ್ಕೆ ಆಗದಂತ ಕಾಯಿಲೆಗೆ ನಾವು ಗುರಿಯಾಗಿದ್ದೇವೆ. ಹಾಗಾಗಿ ಅಂತ ಸಾಮಾನ್ಯವಾದ ಒಂದೊಂದೇ ಭಾಗಗಳಿಗೆ ಕೊಡುವಂತ ಔಷಧವು ನಮಗೆ ಅಷ್ಟು ಆರೋಗ್ಯ ನೀಡುವಂಥದ್ದಲ್ಲ. ಅದು ತತ್ಕ್ಷಣ ಅದರಿಂದ ಮರೆಯಲಿಕ್ಕೆ, ಆ ರೋಗದಿಂದ ಮರೆಯಲಿಕ್ಕೆ ಮಾತ್ರ ದಾರಿಯಾಗತ್ತೆ ಹೊರತು ಅದು ಮುಂದೊಂದು ಸಮಸ್ಯೆಗೆ ಕಾರಣ ಆಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಔಷಧಗಳು ಕಡಿಮೆಯಾಗಬೇಕು, ಇಲ್ಲವೇ ಬಿಡಬೇಕು. ಹಾಗಾಗಿ ಔಷಧ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಅವಶ್ಯಕತೆಯೇ ಇಲ್ಲ. ಅಂದ್ರೆ ಮಾತ್ರೆಗಳು, ಗುಳಿಗೆಗಳು, ಚಿಕಿತ್ಸೆಗಳು, ವಿಶೇಷವಾಗಿ ಅಲೋಪತಿ ಔಷಧಗಳು ನಮಗೆ ಬೇಕಿಲ್ಲ. ಅದಕ್ಕೆ ಗುರುಗಳು ಪತ್ರಿಜಿಯವರು ಏನ್ ಹೇಳ್ತಾರೆ, ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಔಷಧಕ್ಕಿಂತಲೂ ಔಷಧವಾಗಿ ನಾವು ಧ್ಯಾನವನ್ನ ಸ್ವೀಕರಿಸಬೇಕು, ಪ್ರೇಮವನ್ನ ಸ್ವೀಕರಿಸಬೇಕು, ಅಥವಾ ನಾವು ನಮ್ಮ ಮನಸ್ಸಿನೊಳಗಿರುವಂತ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದರ ಮೂಲಕ, ನಮ್ಮೊಳಗಿನ ಭಾವನೆಗಳನ್ನೆಲ್ಲ ಇನ್ನೊಬ್ಬರಲ್ಲಿ ಹಂಚಿಕೊಳ್ಳುವುದರ ಮೂಲಕ ನಾವು ಆರೋಗ್ಯವನ್ನು ಪಡೆಯಬೇಕು. ಅಂದ್ರೆ ನಮ್ಮೊಳಗಿರುವಂತ ಕಷ್ಟಗಳನ್ನ, ನೋವುಗಳನ್ನೆಲ್ಲ ಹೇಳ್ಕೊಂಡಾಗ ನಮ್ಗೆ ಎಷ್ಟೋ ಸಮಾಧಾನ ಆಗುತ್ತೆ. ಪ್ರೀತಿ ಪಾತ್ರರನ್ನ ಭೇಟಿ ಆಗೋದ್ರ ಮೂಲಕ ನಾವು ಆರೋಗ್ಯವನ್ನ ಹೊಂದಬೇಕು. ಪ್ರಕೃತಿಯಲ್ಲಿ ವಿಹರಿಸುವ ಮೂಲಕ, ಪ್ರಕೃತಿಯನ್ನ ನೋಡ್ತಾ ಮೈಮರೆಯೋದ್ರ ಮೂಲಕ ನಾವು ಆರೋಗ್ಯ ಸ್ವಸ್ಥ್ಯ ಹೊಂದಬೇಕು. ಸಂಗೀತವನ್ನ ಕೇಳೋದ್ರ ಮೂಲಕ, ಸಂಗೀತದಲ್ಲಿ ಮೈ ಮರೆತು ಸಂಗೀತವೇ ನಾನಾದಾಗ ನನಗೆ ಆರೋಗ್ಯ ದೊರೆಯುತ್ತೆ. ನೃತ್ಯ ಮಾಡ್ತಾ ನಾನು ನೃತ್ಯ ಮಾಡಿದೆ ಅನ್ನೋದನ್ನು ಕೂಡ, ನಾನು ಅನ್ನೋ ಭಾವನವನ್ನ ತ್ಯಜಿಸಿ ನೃತ್ಯದಲ್ಲಿ ಸಮರಸ ಒಂದಾಗೋದ್ರ ಮೂಲಕ ನಾನು ಆರೋಗ್ಯ ಸ್ವಸ್ಥತೆ ಹೊಂದಬೇಕು. ಯಾಕೆ ಈ ಮಾತಾಡ್ತೀವಿ ಅಂದ್ರೆ, ನಾವು ಮಾಡುವುದರಲ್ಲಿ, ನಾವು ನಡೆಯುವುದರಲ್ಲಿ, ನಾವು ಇರುವುದರಲ್ಲಿ ಸಂತೃಪ್ತತೆಯನ್ನ, ಸಮರಸತೆಯನ್ನ, ಐಕ್ಯತೆಯನ್ನ, ಏಕತ್ವವನ್ನ ಹೊಂದುವುದೇ ನಮಗೆ ದಿವ್ಯವಾದ ಔಷಧ. ಅದನ್ನ ನಮಗೆ ಧ್ಯಾನ ಸ್ಥಿತಿ ಕೊಡುತ್ತದೆ. ಹಾಗಾಗಿ ಸಮಗ್ರವಾದ ಸ್ವಾಸ್ಥ್ಯ ಬೇಕು, ಸಮಗ್ರವಾದ ಆರೋಗ್ಯ ಬೇಕು ಎಂದರೆ ನಾವು ಧ್ಯಾನವೆಂಬ ದಿವ್ಯ ಔಷಧವನ್ನು ಹೊಂದಬೇಕು. ಅದಕ್ಕೋಸ್ಕರ ಔಷಧಕ್ಕೂ ಧ್ಯಾನಕ್ಕೂ ಬಹಳ ನಿಕಟವಾದ ಸಂಬಂಧ. ಎಲ್ಲ ಔಷಧಗಳಿಗಿಂತ ಮೀರಿದ ಔಷಧ ಧ್ಯಾನ ಔಷಧ. ಧ್ಯಾನ ದಿವ್ಯವಾದ ಔಷಧ. ಯಾಕೆ ಅಂತ ಹೇಳಿದ್ರೆ, ಇನ್ನು ಮುಂದುವರೆದ್ರೆ ಹೇಳ್ತೇವೆ, ಧ್ಯಾನ ನಮ್ಮನ್ನ ಪರಿಪೂರ್ಣನನ್ನಾಗಿಸುತ್ತದೆ. ಅಂದ್ರೆ ಧ್ಯಾನ ನಮ್ಮ ಸಮಸ್ಯೆಯ ಮೂಲಕ ನಮ್ಮೊಳಗೆ ಆಳವಾಗಿ ಅಂತರ್ಯಾತ್ರೆ ಮಾಡುವಂತೆ ಅಂತರ್ಯಾತ್ರೆಯ ಮೂಲಕ ನಮ್ಮನ್ನ ಆಳಕ್ಕೆ ಕರೆದುಕೊಂಡು ಹೋಗುತ್ತೆ, ನಮ್ಮ ಮೂಲಕ್ಕೆ ಕರೆದುಕೊಂಡು ಹೋಗುತ್ತೆ. ಅಂದ್ರೆ ನಾನು ಈ ದೇಹವಷ್ಟೇ ಅಲ್ಲ, ಮನಸ್ಸಷ್ಟೇ ಅಲ್ಲ, ಬುದ್ಧಿಯಷ್ಟೇ ಅಲ್ಲ, ನಾನು ಒಳಗಿರುವ ಚೇತನ, ನಾನು ಒಳಗಿರುವ ಜೀವಂತಿಕೆ, ನಾನು ಒಳಗಿರುವ ಅದ್ಭುತವಾದಂತ ಶಕ್ತಿ, ಅನಂತವಾದ ಶಕ್ತಿ, ಅಮರತ್ವದ ಶಕ್ತಿ ಅನ್ನುವಂಥದ್ದು ನನ್ನೊಳಗೆ ಸ್ಥಿತಿಯಿಂದ ನನಗೆ ತಿಳಿಯುತ್ತೆ. ಯಾವಾಗ ನಾವು ಈ ದೇಹ, ಮನಸ್ಸು, ಬುದ್ಧಿಗಳ ಬಂಧನಗಳಿಂದ, ಸೀಮಿತತೆಯಿಂದ ಆಳಕ್ಕೆ ಹೋಗ್ತೇವೆ, ಹಾಗೆ ಆಳಕ್ಕೆ ಹೋದಾಗ ನಾವು ನಮ್ಮ ಮೂಲವನ್ನ ತಲುಪುತ್ತೇವೆ, ಅಸ್ತಿತ್ವದ ಕೇಂದ್ರವನ್ನ ತಲುಪುತ್ತೇವೆ. ಆ ಅಸ್ತಿತ್ವದ ಕೇಂದ್ರವನ್ನ ತಲುಪಿದಾಗ ನಾನು ಪೂರ್ಣನಾದ ಶಕ್ತಿ, ಪೂರ್ಣವಾದ ಚೇತನ,
ಅನ್ನುವಂಥ ಹೊಸ ಭಾವದೊಂದಿಗೆ ವಿಜೃಂಭಿಸ್ತೇವೆ, ಉತ್ಸಾಹದಿಂದ ಇರ್ತೇವೆ. ಆಗ ನಾವು ಆನಂದದ ಪರವಶತೆಯಲ್ಲಿರ್ತೇವೆ, ಅಮರತ್ವದಲ್ಲಿರ್ತೇವೆ. ನಾನು ಅವಿನಾಶಿ ಎನ್ನುವಂಥ ಭಾವದಿಂದ ಇರ್ತೇವೆ. ಆ ಭಾವ ನಮ್ಮಲ್ಲಿ ಬಂದರೆ ಸಂಪೂರ್ಣವಾಗಿ ನಮಗೆ ಎಲ್ಲ ಗೊಂದಲಗಳು ನಿವಾರಣೆ ಆಗ್ತವೆ, ಭಯ ನಿವಾರಣೆಯಾಗುತ್ತದೆ, ಅಜ್ಞಾನ ನಿವಾರಣೆಯಾಗುತ್ತದೆ. ಹೇಗಿರ್ತೀವಿ ಅಂದ್ರೆ ಸಾವಿನ ಭಯದಿಂದ ಮುಕ್ತರಾಗ್ತೇವೆ. ಬರೀ ರೋಗದ ಭಯದಿಂದ ಮಾತ್ರವಲ್ಲ, ಸಾವಿನ ಭಯದಿಂದಲೂ ಮುಕ್ತರಾಗುತ್ತೇವೆ. ಹಾಗಾಗಿ ನಾವು ಸಂತೃಪ್ತ ಭಾವ, ಅಮರತ್ವದ ಭಾವ, ಚೇತನದ ಭಾವವನ್ನ ಹೊಂದಿದಾಗ, ಪರಿಪೂರ್ಣತೆಯ ಭಾವದಿಂದ ಇದ್ದಾಗ, ಭತ್ತದ ಚೇತನದ ಚಿಲುಮೆ ನನ್ನೊಳಗಿದೆ ಎಂಬ ಭಾವ ಬಂದಾಗ, ನಾನು ಸದಾ ಆನಂದದಿಂದ, ಸದಾ ಪ್ರೇಮದಿಂದ, ಸದಾ ದಯೆಯಿಂದ, ಸದಾ ಪ್ರೀತಿಯಿಂದ ವರ್ತಿಸುವೆ. ಆಗ ನೀನು ಸಂಪೂರ್ಣ ಪಾವನವಾದ, ಪವಿತ್ರವಾದ, ಪರಿಶುದ್ಧವಾದ. ಹಾಗಾಗಿ ಧ್ಯಾನ ಹಸಿವು, ನೀರಡಿಕೆ, ಬಳಲಿಕೆ, ಅನ್ವೇಷಣೆ, ಸಾಧನೆ, ಅಜ್ಞಾನ ಇವೆಲ್ಲವುಗಳಿಂದ ದೂರ ಮಾಡಿ ಕಲ್ಪವೃಕ್ಷದಂತೆ, ದಿವ್ಯ ಔಷಧದಂತೆ ನಮಗೆ ಪರಿಪೂರ್ಣ ಸ್ವಸ್ಥತೆಯನ್ನು ಕೊಡುತ್ತೆ. ಹಾಗಾಗಿ ಧ್ಯಾನ ಅನ್ನುವ ಸಹಜ ಸ್ಥಿತಿಯಲ್ಲಿ, ಪರಿಪೂರ್ಣ ಸ್ಥಿತಿಯಲ್ಲಿ, ಸಂಪೂರ್ಣ ಸ್ಥಿತಿಯಲ್ಲಿ ಇರಿಸುವಂತಹ ಅದ್ಭುತವಾದ ಔಷಧ ಆಗಿದೆ. ಅದನ್ನ ಕಂಡುಕೊಳ್ಳುವುದಕ್ಕೆ ನಾವು ಧ್ಯಾನ ಒಂದೇ ಸರಿಯಾದ ಮಾರ್ಗ ಎಂಬುದನ್ನ ಅರಿಬೇಕಾಗಿದೆ. ಅಲ್ಲದೆ ನಾವು ಧ್ಯಾನ ಅನ್ನುವುದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ ಆಧ್ಯಾತ್ಮಿಕ ಬಡತನದಿಂದ ಹೊರಬಂದು ಸಮೃದ್ಧ ಜೀವನವನ್ನ ಅನುಭವಿಸಬಹುದು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಅತ್ಯಂತ ಸುಂದರವಾದ ಬಂಗಲೆಯಲ್ಲಿ, ದಂತ ಗೋಪುರದಲ್ಲಿ ವಾಸಿಸುತ್ತಿದ್ದರೂ ಅವನಿಗೆ ಸಂಪೂರ್ಣ ತೃಪ್ತಿ ಇರೋದಿಲ್ಲ. ಇನ್ನೂ ಏನೋ ಕೊರತೆ ಇದೆ, ಇನ್ನೂ ಏನೋ ಕೊರತೆ ಇದೆ, ಇನ್ನೂ ಹಾಗೆ ಮಾಡ್ಬೇಕಾಗಿತ್ತು, ಇನ್ನೂ ಹಾಗೆ ಅರಮನೆ ಇರ್ಬೇಕಾಗಿತ್ತು ಅನ್ನುವಂತಹ ಕೊರತೆಯಲ್ಲೇ ಜೀವಿಸುತ್ತಾರೆ. ಆ ಕೊರತೆ ಇರುವುದು ಅವನ ಒಂದು ರೋಗದ ಲಕ್ಷಣವೇ ಅಲ್ಲವೇ? ಅಂದರೆ ನಾವು ಮಾನಸಿಕವಾಗಿ, ಬೌದ್ಧಿಕವಾಗಿ ಸಂತೃಪ್ತವಾದ ಜೀವನದಲ್ಲಿದ್ದರೆ ಆರೋಗ್ಯ, ಸ್ವಸ್ಥತೆ. ಅದ ಬಿಟ್ಟು ನಾವಿನ್ನೂ ಯಾವುದೋ ಕೊರತೆಯಲ್ಲಿದ್ದೇವೆ ಅಂತ ಹೇಳಿದ್ರೆ ಅದು ಬಡತನವೇ, ಅದು ರೋಗವೇ, ಅದು ಕೊರತೆಯೇ, ಅದು ಚಿಂತೆಯೇ ಆಗಿದೆ. ನಾವು ಬರೀ ದೇಹಕ್ಕೆ ಬರುವಂತ ರೋಗಗಳನ್ನ ಕಾಯಿಲೆಗಳೆಂದು ಭಾವಿಸಿಕೊಳ್ಳಬಾರದು. ದೇಹಕ್ಕೂ, ಮನಸ್ಸಿಗೂ, ಬುದ್ಧಿಗೂ ಇರುವಂತಹ ತೊಂದರೆಗಳು ಏನೇನಿವೆ, ಕೊರತೆಗಳು ಏನೇನಿವೆ, ಅವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ, ಸ್ವಸ್ಥತೆಯ ಮೇಲೆ ಪ್ರಭಾವ ಬೀರುತ್ತವೆ. ಅದಕ್ಕೆ ಹೇಳೋದು, ಆಧುನಿಕ ವಿಜ್ಞಾನ ನಮ್ಮ ಮಾನವನನ್ನ ಯಂತ್ರವಾಗಿ ಭಾವಿಸಿದೆ. ಮಾನವನ ದೇಹದ ಭಾಗಗಳನ್ನ ಯಂತ್ರದ ಬಿಡಿ ಭಾಗಗಳಂತೆ ನೋಡ್ತದೆ. ಆ ಯಂತ್ರದ ಬಿಡಿ ಭಾಗಗಳನ್ನ ಹೇಗೆ ಬಿಡಿ ಬಿಡಿಯಾಗಿ ಸರಿ ಮಾಡ್ತಾರೋ ಹಾಗೆ ದೇಹದ ಬಿಡಿ ಭಾಗಗಳಿಗೆ ಔಷಧ ಕೊಡ್ತಕ್ಕಂತ ಚಿಕಿತ್ಸೆ ಪೂರ್ಣ ಔಷಧ ಅಲ್ಲ. ದೇಹವನ್ನ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು, ಬುದ್ಧರು ಅಥವಾ ವಿಶಾಲವಾದ ಧಾರ್ಮಿಕ ಭಾವವುಳ್ಳವರು ಏನ್ ಹೇಳ್ತಾರೆ ಅಂದ್ರೆ, ರೋಗಕ್ಕೆ ಔಷಧ ಕೊಡಬೇಡಿ, ರೋಗಿಗೆ ಔಷಧ ಕೊಡಿ. ರೋಗಿಗೆ ಔಷಧಿ ಕೊಡಿ. ರೋಗಿಗೆ ಔಷಧಿ ಕೊಡಿ ಅಂದ್ರೆ ಏನು? ಆ ರೋಗಿಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಕೊಡುವಂತದ್ದು ಔಷಧ. ಆ ರೋಗಿಯ ಸ್ಥಿತಿಗತಿಗಳೇನು, ರೋಗಿಯ ಭಾವನೆಗಳೇನು, ರೋಗಿಯ ಲಕ್ಷಣಗಳೇನು, ಎಲ್ಲವನ್ನ ಸಮಗ್ರವಾಗಿ ತಿಳಿದುಕೊಳ್ಳಬೇಕು. ಅದಕ್ಕೆ ಬೇಕಾದ ಔಷಧವನ್ನ ನೀಡಿ. ಅದಕ್ಕೇನೆ ಈ ವೈದ್ಯ ವಿಜ್ಞಾನದಲ್ಲಿ ಕನ್ಫ್ಯೂಷಿಯಸ್ ಅನು ಒಂದು ಕಾಲದಲ್ಲಿ ಜಾರಿಗೆ ತಂದಿದ್ದಂತ ವ್ಯವಸ್ಥೆಯನ್ನ ಕುರಿತು ಹೇಳ್ತಾರೆ.
ಏನದು ಅಂತ ಹೇಳಿದ್ರೆ ಕನ್ಫ್ಯೂಷಿಯಸ್ಸನಿಗೆ ಚೀನಾ ದೇಶದಲ್ಲಿ ಅತ್ಯಂತ ಗೌರವವಿತ್ತು. ಅವನು ಶ್ರೇಷ್ಠವಾದ ತತ್ವಜ್ಞಾನಿ. ಅವನಲ್ಲಿ ಸಂಪೂರ್ಣ ನಂಬಿಕೆಯನ್ನ ಚೀನಾ ದೇಶ ಇತ್ತು. ಅವನು ತಂದಂತ ಒಂದು ಪದ್ಧತಿ ಏನು ಅಂತ ಹೇಳಿದ್ರೆ, ಒಬ್ಬ ವೈದ್ಯನಿಗೆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ಸ್ವಸ್ಥತೆಯಲ್ಲಿಡಲಿಕ್ಕೆ ಒಪ್ಪಿಸಲಾಗ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಸ್ವಸ್ಥತೆಯಲ್ಲಿ ಆರೋಗ್ಯದಲ್ಲಿ ಇಡುವುದೇ ಅವನ ಕೆಲಸ. ಅದಕ್ಕೋಸ್ಕರ ಆ ವ್ಯಕ್ತಿಯು ಅವನಿಗೆ ಪ್ರತಿ ತಿಂಗಳು ಒಂದಿಷ್ಟು ಹಣವನ್ನ ಸಂಬಳವಾಗಿ ಅಥವಾ ವಂತಿಗೆಯಾಗಿ ನೀಡು. ಹಾಗೆಯೇ ಅವನನ್ನ ಸಂಪೂರ್ಣವಾಗಿ ಇಡುವುದೇ ಅವನ ಕೆಲಸ. ಅಕಸ್ಮಾತ್ ಆ ವ್ಯಕ್ತಿಗೆ ಏನಾದರೂ ಕಾಯಿಲೆ ಬಂದರೆ ಕಾಯಿಲೆಗೆ ಭರಿಸುವ ವೆಚ್ಚ ಏನಿರುತ್ತೆ ಅದನ್ನ ಆ ವೈದ್ಯನೇ ಕೊಡಬೇಕು. ಆ ವೈದ್ಯನಿಗೆ ನೀಡುವಂತ ವಂತಿಗೆಯಲ್ಲೇ ಅದನ್ನ ಭರಿಸಬೇಕು. ಆ ವ್ಯಕ್ತಿ ನೀಡುವ ವಂತಿಗೆ ಏನಾದರೂ ಕಡಿಮೆಯಾದರೆ ಆ ವೈದ್ಯನೇ ಆ ರೋಗಕ್ಕೆ ಬೇಕಾದ ಖರ್ಚು ವೆಚ್ಚವೆಲ್ಲವನ್ನ ಭರಿಸಬೇಕು. ಆ ಮೂಲಕ ಆ ವ್ಯಕ್ತಿಯನ್ನ ಆರೋಗ್ಯವಾಗಿಡುವುದು ವೈದ್ಯನ ಕರ್ತವ್ಯ ಆಗಿತ್ತು. ಅಂತ ವ್ಯವಸ್ಥೆ ಜಾರಿಗಿತ್ತು. ಆಗ ಈಗೇನ್ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ತೇವೆ, ಅಲ್ಲಿ ರೋಗ ಬಂದಾಗ ಮಾತ್ರ ನಾನು ವೈದ್ಯನಿಗೆ ಫೀಸ್ ಕೊಡ್ತೇನೆ, ವೆಚ್ಚ ಕೊಡ್ತೀನಿ ಅಂತ ಹೇಳಿದ್ರೆ ವೈದ್ಯ ಸ್ವಾರ್ಥಿ ಆಗ್ತಾನೆ. ಅದ್ ಬಿಟ್ಬಿಟ್ಟು ಪ್ರತಿ ತಿಂಗಳು ನನ್ನನ್ನು ಆರೋಗ್ಯವಾಗಿ ಇಟ್ಟಿದೀಯಾ, ತಗೋ ಇಷ್ಟು ವಂತಿಗೆ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ವೈದ್ಯನಿಗೂ ಆದಾಯ ಆಗುತ್ತೆ, ವೈದ್ಯನ ಜೀವನೋಪಾಯ ಸಾಗುತ್ತೆ. ಅದ್ ಬಿಟ್ಬಿಟ್ಟು ವೈದ್ಯ ಏನ್ ಮಾಡ್ತಾನೆ, ಅದಿಲ್ಲ ಅಂತ ಹೇಳಿದ್ರೆ ಓ ಅವನಿಗೆ ಕಾಯಿಲೆ ಬರ್ತಲೇ ಇರ್ಬೇಕು, ಅವ್ನು ನನಗೆ ಪದೇ ಪದೇ ಬರ್ತಾ ಇರ್ಬೇಕು, ಪದೇ ಪದೇ ನನಗೆ ದುಡ್ಡು ಕೊಡ್ಲೇಬೇಕು, ಕೊಡ್ಲೇಬೇಕು ಅಂತ ದೃಷ್ಟಿಯಲ್ಲಿ ಅವನು ಕಾಯಿಲೆ ವಾಸಿಯಾಗಲಿ ಎನ್ನುವ ರೀತಿಯಲ್ಲಿ ಚಿಕಿತ್ಸೆ ಕೊಡಲ್ಲ. ಬದಲಾಗಿ ಏನ್ ಮಾಡ್ತಾನೆ, ಅವರಿಗೆ ಕಾಯಿಲೆಗಳು ಮತ್ತಷ್ಟು ಮತ್ತಷ್ಟು ಬರ್ಲಿ, ಅವನು ಮತ್ತೆ ಮತ್ತೆ ನನ್ನ ಬಳಿಗೆ ಬರ್ಲಿ ಅನ್ನುವಂತ ರೀತಿಯಲ್ಲಿ ಚಿಕಿತ್ಸೆ. ಅದು ಹೋಗ್ಬೇಕು ಅಂತ ಹೇಳಿದ್ರೆ ಅವನನ್ನ ಸ್ವಸ್ಥವಾಗಿಡುವ ಸಂಪೂರ್ಣ ಜವಾಬ್ದಾರಿ ವೈದ್ಯನದು. ವೈದ್ಯನಿಗೆ ತಿಂಗಳಿಗಿಷ್ಟು ಸಂಬಳ ಆ ವ್ಯಕ್ತಿ ಕೊಡ್ತಾ ಬಂದ್ರೆ ಆಗ ಆ ವೈದ್ಯನೇ ಹೋಗಪ್ಪ, ಪ್ರಕೃತಿಯಲ್ಲಿ ವಿಹಾರ ಮಾಡು, ವಾಕಿಂಗ್ ಮಾಡು, ಯೋಗ ಮಾಡು, ಧ್ಯಾನ ಮಾಡು, ಸರಿಯಾದ ಆಹಾರ ತಗೋ, ನೃತ್ಯ ಮಾಡು, ಸಂಗೀತ ಮಾಡು, ಚಿತ್ರ ಬರಿ, ಸಂತೋಷವಾಗಿರು ಅಂತ ಹಲವಾರು ರೀತಿಯಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡ್ತಾನೆ. ಅವನ ಆರೋಗ್ಯದಿಂದ ಇರ್ತಾನೆ. ಇಂಥ ವ್ಯವಸ್ಥೆ ಇತ್ತು. ಇಂಥ ವ್ಯವಸ್ಥೆ ಇರೋವರೆಗೂ ಯಾವುದೇ ಕಾಯಿಲೆ ಇಲ್ಲದೆ ಚೀನಾ ಸಮೃದ್ಧವಾಗಿ. ಅದನ್ನ ಬಿಟ್ಟು ನಾವು ಕಾಯಿಲೆಗಳಿಗೋಸ್ಕರ ನಾವು ವೈದ್ಯರ ಬಳಿಗೆ ಹೋದಾಗ ಕಾಯಿಲೆಗಳು ಇನ್ನಷ್ಟು ಹೆಚ್ಚಾಗ್ತವೆ ಹೊರತು ನಮಗೆ ಸಂಪೂರ್ಣ ಸ್ವಸ್ಥತೆ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಧ್ಯಾನ ನಮ್ಮನ್ನ ಪರಿಪೂರ್ಣನನ್ನಾಗಿಸುತ್ತದೆ, ಪವಿತ್ರವನ್ನಾಗಿಸುತ್ತದೆ ಅಥವಾ ಪವಿತ್ರ ಪರಮಪಾವನನನ್ನಾಗಿ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಧ್ಯಾನವನ್ನೇ ಸ್ವೀಕಾರ ಮಾಡಬೇಕು. ಅದಕ್ಕೆ ಧ್ಯಾನ ನಮ್ಮನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆಂತರಿಕವಾಗಿ ಶ್ರೀಮಂತನನ್ನಾಗಿಸುತ್ತೆ. ಈಗಿನ ಮಾನವ ಬುದ್ಧಿವಂತನಾಗ್ತಾ ಆಗ್ತಾ ಆಗ್ತಾ ಆತ್ಮಹತ್ಯೆಗೆ ತೊಡಗ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಆಂತರಿಕ ಜ್ಞಾನ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರ ಅಂತಹ ಆಂತರಿಕ ಪ್ರಪಂಚದ ಅರಿವನ್ನ ತಂದು ಕೊಡ್ತಕ್ಕಂಥ ದಿವ್ಯವಾದ ಔಷಧ ಯಾವುದು ಅಂತ ಹೇಳಿದ್ರೆ ಧ್ಯಾನ. ಅದಕ್ಕೋಸ್ಕರ ಆಂತರಿಕವಾಗಿ ನಮ್ಮೊಳಗೆ ಕರೆದುಕೊಂಡು ಹೋಗ್ತಕ್ಕಂಥ ಸನಾತನವಾದ ವಿನಾಶಿಯಾದಂತ ಆತ್ಮಚೇತನದ ಕಡೆಗೆ ನಮ್ಮನ್ನ ಕರೆದೊಯ್ದು ನಮ್ಮನ್ನ ಎಲ್ಲ ಭಯಗಳಿಂದ ಮುಕ್ತ ಮಾಡುವಂತಹ ರೋಗ ರುಜಿನಗಳ ಭಯದಿಂದ, ಮುಪ್ಪಿನ ಭಯದಿಂದ, ಸಾವಿನ ಭಯದಿಂದ ನಮ್ಮನ್ನ ದೂರ ಕರೆದುಕೊಂಡು ಹೋಗ್ತಕ್ಕಂತಹ ಧ್ಯಾನ ದಿವ್ಯ ಔಷಧ. ಹಾಗಾಗಿ ಔಷಧಕ್ಕಿಂತ ದಿಗಂತದಷ್ಟು ವಿಸ್ತಾರವಾಗಿರುವಂತಹ ಧ್ಯಾನವೇ ದಿವ್ಯವಾದ ಔಷಧ. ಇದು ಎಲ್ಲ ವ್ಯಾಧಿಗಳಿಂದ ಮುಕ್ತಗೊಳಿಸಿ ನಮ್ಮನ್ನ ಅಂತರಾತ್ಮದ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಜೊತೆಗೆ ಧ್ಯಾನ ನಮ್ಮಲ್ಲಿರುವ ಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾ ಹೋಗುತ್ತೆ, ಅಂತರಾತ್ಮದ ಪ್ರಜ್ಞೆ ಅರಿಯುವಂತೆ ಮಾಡುತ್ತೆ.
ಅಂದ್ರೆ ಆ ಪ್ರಜ್ಞೆಯೊಂದಿಗೆ ಜಾಗೃತರಾಗಿ ಪ್ರತಿಕ್ಷಣ ಜೀವಿಸುವಂತೆ ಮಾಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆರೋಗ್ಯದ 4 ಆಹಾರ ಸ್ತಂಭಗಳನ್ನ ಹೇಳ್ತಾರೆ. 4 ಆಧಾರ ಸ್ತಂಭಗಳು ಆರೋಗ್ಯಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದು ಎಚ್ಚರದ, ಸದಾ ಎಚ್ಚರದಿಂದ ಇರಬೇಕು, ಸದಾ ಜಾಗೃತದಿಂದ ಇರಬೇಕು, ಸದಾ ಪ್ರಜ್ಞೆಯಿಂದ ಇರಬೇಕು. ಆ ಪ್ರಜ್ಞೆಯಿಂದ ಜಾಗೃತಿಯಿಂದ ಇರುವಂತ ಸ್ಥಿತಿಯನ್ನ ತಂದುಕೊಡುವುದೇ ಧ್ಯಾನದ ಒಂದು ತಂತ್ರ. ನೂರಾರು ಧ್ಯಾನ ತಂತ್ರಗಳಿದಾವೆ. ಅಂತ ಧ್ಯಾನ ತಂತ್ರಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಾನವನನ್ನ ಸದಾ ಜಾಗೃತ ಸ್ಥಿತಿಯಲ್ಲಿ. ಇನ್ನ ಎರಡನೇ ಆರೋಗ್ಯದ ಸ್ತಂಭ ಏನಪ್ಪಾ ಅಂತ ಹೇಳಿದ್ರೆ ಸಮರಸದಿಂದ ಇರುವುದು, ಐಕ್ಯವಾಗಿರುವುದು, ಏಕತ್ವದಲ್ಲಿರುವುದು. ಅಂದ್ರೆ ನಾನು ನನ್ನ ಪ್ರಜ್ಞೆಯೊಂದಿಗೆ ಒಂದಾಗು, ನಾನು ನನ್ನ ಕೆಲಸದೊಂದಿಗೆ ಒಂದಾಗು, ನಾನು ನನ್ನ ಮಾತಿನೊಂದಿಗೆ ಒಂದಾಗು, ನಾನು ನನ್ನ ಯೋಚನೆಯೊಂದಿಗೆ ಒಂದಾಗು, ನಾನು ನನ್ನ ಚಟುವಟಿಕೆಗಳೊಂದಿಗೆ ಒಂದಾಗು. ಏನ್ ಮಾಡ್ತಾ ಇರ್ತೀನಿ ಅದ್ರಲ್ಲಿ ಒಂದಾಗಬೇಕು ಅಂತ ಸಮರಸ, ಒಂದುಗೂಡಿಸುವಿಕೆ, ಐಕ್ಯ ಮಾಡುವಿಕೆ ಧ್ಯಾನಕ್ಕಿದೆ. ಯಾವಾಗ ನಾವು ಮಾಡೋದ್ರಲ್ಲಿ ಒಂದಾಗ್ತೀವಿ ಪರಮಾನಂದ ಸ್ಥಿತಿಯನ್ನು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ವೈದ್ಯರು ಹೇಳ್ತಾರಂತೆ ಒಬ್ಬ ರೋಗಿಗೆ. ಆ ರೋಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರೋಗಿಗೆ, ನೋಡಪ್ಪ ಈ ಮಾತ್ರೆಯನ್ನ ಜೇನುತುಪ್ಪದಲ್ಲಿ ತೆಗೆದುಕೋ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳ್ತಾರಂತೆ, ಅಪ್ಪ ನಾನು ಜೈನನಿದ್ದೀನಿ, ಪ್ರಾಣಿಗಳಿಂದ ಬಂದಂತ ಜೇನುತುಪ್ಪದಲ್ಲಿ ನಾನು ಆ ಔಷಧವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ನೀನು ಜೇನುತುಪ್ಪದಲ್ಲಿ ಬೇಡ, ಹಾಲಿನಲ್ಲಿ ತಗೋ ಅಂತ ಹೇಳ್ತಾರಂತೆ ಔಷಧ. ಆಗ ಔಷಧವನ್ನ ಹಾಲ್ನಲ್ಲಿ ತಗೊಳ್ಳೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕೂಡ ಪ್ರಾಣಿಗಳ ರಕ್ತ ಮಾಂಸದಿಂದ ಸಂಗ್ರಹಗೊಂಡು ಬಂದಿರತಕ್ಕಂಥದ್ದು. ಆ ರಕ್ತ ಮಾಂಸದಿಂದ ಸಂಗ್ರಹಗೊಂಡು ಬಂದಿರತಕ್ಕಂಥ ಹಾಲಿನಿಂದ ನಾನು ಔಷಧ ತಗೊಳ್ಳಲ್ಲ ಅಂತ ನಂಬ್ತಾರೆ. ಹೌದಾ ಅಪ್ಪ, ಹಾಗಾದ್ರೆ ನೀರ್ನಲ್ಲಿ ತಗೋ ಅಂತ ಹೇಳ್ತಾರೆ. ಹಾಗೆ ನೀರ್ನಲ್ಲಿ ಔಷಧ ತಗೊಳ್ಳೋದು ಅಂದ್ರೆ ಧ್ಯಾನದಲ್ಲಿ ಔಷಧ. ಅಂದ್ರೆ ಧ್ಯಾನವೇ ಒಂದು ಔಷಧ. ಔಷಧ ಕೇವಲ ಮಾತ್ರೆ ಅಷ್ಟೇ ಅದು. ಆದ್ರೆ ಅದ್ ನೀರ್ನಲ್ಲಿ ತಗೊಂಡ್ರೂ ಔಷಧವೇ, ಜೇನುತುಪ್ಪದಲ್ಲಿ ತಗೊಂಡ್ರೂ ಔಷಧವೇ, ಹಾಲ್ನಲ್ಲಿ ತಗೊಂಡ್ರೂ ಔಷಧವೇ, ಯಾವುದ್ರಲ್ಲಿ ತಗೊಂಡ್ರೂ ಔಷಧವೇ ಆಗಿ ನಮ್ಮೊಳಗೆ ಸೇರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ತಿರ್ತೀವಿ ಅದರಲ್ಲಿ ಒಂದಾಗೋದೇ ನಿಜವಾದ ಔಷಧ. ಅದೇ ಆರೋಗ್ಯದ ಆಧಾರ ಸ್ತಂಭ. ಹಾಗಾಗಿ ಧ್ಯಾನವೆಂಬ ದಿವ್ಯ ಔಷಧ ನಮಗೆ ಸಮರಸ ಭಾವವನ್ನ ಕೊಡುತ್ತೆ. ಅದು ಆರೋಗ್ಯದ ಲಕ್ಷಣ. ಇನ್ನ ಮೂರನೇದೇನಪ್ಪಾ ಅಂದ್ರೆ ಆನಂದ ಪರವಶ. ಯಾವಾಗ ನಾವು ಐಕ್ಯವಾಗ್ತೇವೆ, ನಮ್ಮ ಕೆಲಸದಲ್ಲಿ ಒಂದಾಗ್ತೇವೆ, ಸಮರಸವೇಗೊಳ್ತೇವೆ. ಅದಕ್ಕೆ ಮಹಾಕವಿ ಒಬ್ರು ವಿಕ್ರು ಗೋಕಾಕ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ವಿರಸವೇ ಮರಣ, ಸರಸವೇ ಜನನ, ಸಮರಸವೇ ಜೀವನ ಅಂತ. ಅಂತ ಸಮರಸದಿಂದ ನಮಗೇನಾಗುತ್ತೆ, ಆನಂದ 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 ದೊರೆಯುತ್ತೆ. ಅಪಾರವಾದ ಆನಂದದಲ್ಲಿ ಮೈಮರೆತು ಹೋಗ್ತೇವೆ. ಅದೇ ಧ್ಯಾನದ ಪೂರ್ಣ. ಆ ಒಂದು ಪೂರ್ಣ ಸ್ಥಿತಿಗೆ ಆನಂದ ಪರವಶರಾದಾಗ ಎಲ್ಲ ಕಾಯಿಲೆಗಳಿಂದ ಮುಕ್ತರ. ಹಾಗೆ ಆನಂದ ಪರವಶತೆ ಮೂರನೇ ಆಧಾರ ಧ್ಯಾನದಿಂದ ಬರುತ್ತೆ. ನಾಲ್ಕನೇದು, ಏನ್ ಆನಂದ ಪಡೆದಿರ್ತೀವಿ ಅದನ್ನ ಹಂಚ್ಕೊಳ್ತಾ ಹೋಗ್ತೀವಿ, ದಯಾಮಯರಾಗಿ ಹೇಳ್ತಾ ಹೋಗ್ತೀವಿ. ದಯೆಯ ಭಾವ ಬರುತ್ತೆ. ಆ ದಯಾನು ಭಾವ, ಅನುಕರಣೆಯ ಭಾವ, ಅನುಕಂಪದ ಭಾವ, ಕರುಣೆಯ ಭಾವ ನಮ್ಮಲ್ಲಿ ತುಂಬಿಕೊಂಡಾಗ ಆನಂದವನ್ನ ಹೆಚ್ಚು ಹೇಳ್ತಾ ಹೋಗ್ತೇವೆ. ಎಷ್ಟು ಹೇಳ್ತಾ ಹೋಗ್ತೇವೆ ಅಷ್ಟು ಪಡಿತಾ ಬರ್ತೀವಿ, ಎಷ್ಟು ಹಂಚ್ತಾ ಹೋಗ್ತೀವಿ ಅಷ್ಟು ಪಡಿತಾ ಬರ್ತೀವಿ. ಆ ಆನಂದದಲ್ಲಿ ನಾವು ಯಾವಾಗ್ಲೂ ಇರ್ತೇವೆ. ಇವು ಆರೋಗ್ಯದ ಆಧಾರ ಸ್ತಂಭಗಳು. ಎಚ್ಚರದ ಸ್ಥಿತಿ ಒಂದು, ಎರಡನೇದು ಸಮರಸ ಭಾವ, ಮೂರನೇದು ಆನಂದದ ಪರವಶತೆ, ನಾಲ್ಕನೆಯದು ದಯಾ. ಈ 4 ಸ್ಥಿತಿಗಳನ್ನ ಕೊಡ್ತಕ್ಕಂಥದ್ದು ಧ್ಯಾನ, ಔಷಧ ಅಲ್ಲ. ಅದಕ್ಕೆ ಧ್ಯಾನ ಅಥವಾ ಮೌನದಲ್ಲಿ ಕುಳಿತು ನಿನಗೆ ತಲೆನೋವು ಬಂದಿದೆಯಾ? ಆ ತಲೆನೋವನ್ನೇ ಗಮನಿಸು. ತಲೆನೋವನ್ನೇ ಗಮನಿಸು. ತಲೆನೋವನ್ನೇ ಗಮನಿಸು. ಗಮನಿಸ್ತಾ 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 ಜಾಗೃತರಾಗಿರ್ತಾ ಹೋದ್ರೆ ಆ ತಲೆನೋವು ನಿನ್ನನ್ನ ಆವರಿಸ್ಕೊಳ್ತದೆ. ಎಷ್ಟೇ ನೋವು ಬರ್ಲಿ,
ಹಾಗೆ ಗಮನಿಸ್ತಾ ಇದೀಯಾ ಅನ್ನೋದ್ರೆ ನಿನ್ನ ನೋವು ಹೆಚ್ಚಾಗುವ ಸ್ಥಿತಿ ಕೂಡ. ಅದು ಧ್ಯಾನದ 2ನೇ ಹಂತ. ಮೊದಲನೇದು ಗಮನಿಸೋದು, ಗಮನಿಸೋದು, ಗಮನಿಸೋದು. ಎಚ್ಚರದಿಂದ, ಎಚ್ಚರದಿಂದ, ಎಚ್ಚರದಿಂದ ನನ್ನಲ್ಲಿರುವಂತಹ ನೋವನ್ನ ಕೇಂದ್ರೀಕರಿಸಿ ಗಮನಿಸ್ತಾ, ಗಮನಿಸ್ತಾ ಹೋದ್ರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆ ಹೆಚ್ಚಾಗೋದು ನನ್ನ ಎಚ್ಚರದ. ಅಂದ್ರೆ ನನ್ನಲ್ಲಿರ್ತಕ್ಕಂಥ ಕಾಯಿಲೆಯನ್ನ ನಾನು ಗಮನಿಸ್ತಾ ಇದ್ದೀನಿ. ಸಂವೇದನೆಯನ್ನ ಅನುಭವಿಸ್ತಾ ಇದ್ದೀನಿ. ಏನಾಗ್ತಾ ಇದೆ, ಏನಾಗ್ತಾ ಇದೆ ಅನುಭವಿಸ್ತಾ ಇದ್ದೀನಿ. ಅನುಭವಿಸಿದಾಗ ಅದು ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ. ಇದು ಔಷಧ. ನಾವು ಅನುಭವಿಸದೆ ಎಲ್ಲ ಔಷಧದ ಮೂಲಕ ದಮನ ಮಾಡ್ತಾ ಹೋದ್ರೆ ಅದು ನನ್ನೊಳಗೆ ಅವಿತಿದ್ದು ಅವಿತಿದ್ದು ಮೊಳಕೆ ಹೊಡೆದದ್ದು ಮರ ಆಗ್ಲೇಬೇಕು. ಹಾಗೆ ಆ ಅವಿತಿದ್ದಂಥದ್ದು ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ ಇರುತ್ತದೆ ನಮಗೆ ಕಗ್ಗೊಳಿಸುತ್ತೆ. ಅದನ್ನ ತಪ್ಪಿಸ್ಬೇಕಪ್ಪ ಅಂತ ಹೇಳಿದ್ರೆ ಆ ಧ್ಯಾನದ ಮೂಲಕ ಕಾಯಿಲೆ ಬಂದದ್ದನ್ನ ಅಥವಾ ರೋಗ ಬಂದದ್ದನ್ನ ಸಮಸ್ಯೆ ಬಂದದ್ದನ್ನ ಸಂಪೂರ್ಣವಾಗಿ ಅನುಭವಿಸ್. ಅದಕ್ಕೆ ಧ್ಯಾನದಲ್ಲಿ ಮೊದಲಿಗೆ ಏನ್ ಮಾಡ್ಬೇಕು, ಈಗ ತಲೆನೋವು ಬಂದಿದೆ ಅಂದ್ರೆ ಅದಕ್ಕೆ ಧ್ಯಾನದಲ್ಲಿ ಏನ್ ಮಾಡ್ಬೇಕು, ಆ ತಲೆನೋವನ್ನೇ ಗಮನಿಸ್ತಾ ಗಮನಿಸ್ತಾ ಜಾಗೃತರಾಗಿ, ಆ ಜಾಗೃತರಾಗಿ ಗಮನಿಸ್ತಾ ನಿನ್ನೊಳಗೆ ನೀನಿದ್ದಾಗ ಎಲ್ಲ ಆವರಿಸ್ಕೊಳ್ಳುತ್ತೆ, ಎಲ್ಲ ವ್ಯಾಪ್ತವಾಗುತ್ತೆ. ಅದನ್ನೇ ಗಮನಿಸ್ತಾ ಹೋದಾಗ ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ 2ನೇ ಹಂತ. ಆ ಹೆಚ್ಚಾಗ್ತಾ 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 ಹೋಗುದನ್ನ ಗಮನಿಸಿ. ಸಂವೇದಿತ ಶೀಲರಾಗಿ ಅದನ್ನ ಗಮನಿಸಿ. ಹಾಗೆ ಗಮನಿಸ್ತಾ 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 ಹೋದಾಗ 3ನೇ ಹಂತದಲ್ಲಿ ಏನಾಗುತ್ತೆ, ಆ ವ್ಯಾಪ್ತವಾಗಿರುವಂತ ನೋವಿನ ಸ್ಥಿತಿಯ ಕಾಯಿಲೆಯ ಸ್ಥಿತಿ ಯಾವುದೋ ಒಂದು ಕೇಂದ್ರಕ್ಕೆ, ಸೂಕ್ಷ್ಮವಾಗಿ ಕೇಂದ್ರಕ್ಕೆ ತಲುಪುತ್ತೆ. ಯಾವುದೋ ನೋವಿನ ಮೂಲ ಕೇಂದ್ರಕ್ಕೆ ತಲುಪುತ್ತೆ. ಆ ನೋವೆಲ್ಲ ಸಂಗ್ರಹಗೊಂಡು ಸೂಕ್ಷ್ಮವಾಗಿ ಆ ಕೇಂದ್ರ ಸ್ಥಿತಿಯನ್ನು ತಲುಪುತ್ತೆ. ಅದು 3ನೇ ಹಂತ. ಆ ಕೇಂದ್ರವನ್ನ ಗಮನಿಸ್ತಾ ಹೋಗಿ. ಆ ಕೇಂದ್ರವನ್ನ ಗಮನಿಸ್ತಾ ಗಮನಿಸ್ತಾ ನೀನು ಎಷ್ಟು ಏಕಾಗ್ರತೆಯಿಂದ ಇರ್ತೀಯ ಅಷ್ಟು ಆ ಕೇಂದ್ರವನ್ನ ತಲುಪುತ್ತೆ. ಇಲ್ಲದೆ ಇದ್ರೆ ಹೊರಗೆ ಬರುತ್ತೆ. ಕೇಂದ್ರವನ್ನ ತಲುಪುತ್ತೆ, ಹೊರಗೆ ಬರುತ್ತೆ. ಆ ಮೂಲವನ್ನ ಕಂಡುಕೊಳ್ಳಿ. ಆ ಮೂಲ ಕಂಡುಕೊಂಡಾಗ ನಮಗೆ ಆ ಸಮಸ್ಯೆಯ ಮೂಲ ತಿಳಿಯುತ್ತೆ. ಆಗ ಮೂಲದಲ್ಲಿ ನಿನಗೆ ಸಂದೇಶಗಳು ಬರ್ತವೆ. ಗಮನ ಕೊಟ್ಟು ಕೇಳಿಸ್ಕೊಬೇಕು. ನಮ್ಮೊಳಗಿಂದ ಬರುವ ಧ್ವನಿಗಳನ್ನ ಗಮನ ಕೊಟ್ಟು ಕೇಳಿಸ್ಕೊಂಡಾಗ, ಓ, ನೀನ್ ಹಿಂದೆಂದೋ ಯಾವಾಗಲೂ ಅತಿಯಾದ ಕೋಪ ಮಾಡ್ಕೊಂಡಿದೀಯ. ಅದನ್ನು ವ್ಯಕ್ತಪಡಿಸಲಾಗದೆ ಅವಿತಿಟ್ಟುಕೊಂಡಿದ್ದೀಯ. ಆ ಕೋಪವೇ ನಿನಗೀಗ ತಲೆನೋವಾಗಿ ಕಾಣುತ್ತಿದೆ. ಆ ಅವಿತಿಟ್ಟಷ್ಟು ಅವಿತಿಟ್ಟಷ್ಟು ಕೋಪ ಏನಾಗ್ತಿರುತ್ತೆ, ಇನ್ನಷ್ಟು 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 ಸಮಸ್ಯೆಗಳನ್ನ ವಿಸ್ತರಿಸ್ತಾ, ಅಥವಾ ಯಾವುದೋ ಒಂದು ಭಯದ ಮೂಲ ನಿನ್ನೊಳಗಿರ್ತದೆ. ಆ ಮೂಲ ಕಾರಣ ಗೊತ್ತಾಗುತ್ತೆ ನಾವು ಮೂಲಕ್ಕೆ ಹೋದಾಗ. ರೋಗದ ಕಾರಣ ಏನು? ಆ ತಲೆನೋವು ಒಂದು ಸಂದೇಶ ಕೊಟ್ಟಿದೆ ಅಷ್ಟೇ. ನಿನ್ನ ದೇಹ ಏನೋ ಸಮಸ್ಯೆಗೆ ಗುರಿಯಾಗಿದೆ. ಅದನ್ನ ನೋಡು ಅಂತೇಳಿ ತಲೆನೋವು ನಿನಗೆ ಬಂದಿದೆ. ಅದು ಒಂದು ಸಂದೇಶ ಕೊಟ್ಟಿದೆ ಅಷ್ಟೇ. ನಿನ್ನ ದೇಹದೊಳಗಿನ ಮೂಲಕ್ಕೆ ಹೋಗು, ನಿನ್ನ ಸಮಸ್ಯೆ ನಿವಾರಿಸ್ಕೋ ಅಂತ ಒಂದು ಸೂಚನೆ ಕೊಟ್ಟಿದೆ. ಆ ಸೂಚನೆಯನ್ನ ಹಿಡಿದು ನಾವು ನಮ್ಮ ಒಳಕ್ಕೆ ಹೋದಾಗ ಮೂಲವನ್ನ ತಿಳಿತೇವೆ. ಹಾಗಾಗಿ ನಾವು ನಮ್ಮ ರೋಗಕ್ಕೆ, ತಲೆನೋವಿಗೆ ಮೂಲ ಏನು, ಮೈಗ್ರೇನ್‌ಗೆ ಕಾರಣ ಏನು ಅಂತೇಳಿ ನಾವು ಹಿಡಿದ್ರೆ, ನಮ್ಮ ಮೂಲದಲ್ಲಿ ಏನು ಕೋಪನೋ, ಭಯನೋ, ಆತಂಕನೋ ಏನೋ ಒಂದು ಅನ್ನೋದು ಗೊತ್ತಾಗುತ್ತೆ. ಆಗ ಆ ಕೋಪ ಇದ್ರೆ ಏನ್ ಮಾಡಿ, ಹೋಗಿ ಒಂದು ರೂಮ್ ಒಳಗ್ ಹೋಗಿ ಬಾಗ್ಲ್ ಹಾಕ್ಕೊಳ್ರಿ, ಕೂತ್ಕೊಳ್ರಿ. ಕೋಪ ಮುಗಿಯೋವರೆಗೂ, ಕೋಪ ಖಾಲಿ ಆಗೋವರೆಗೂ ದಡ 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 ಬೆಡ್‌ಗೋ ದಿಂಬ್‌ಗೋ ಹೊಡಿ. ಆ ಕೋಪ ಎಲ್ಲ ಹೋಗೋವರೆಗೂ ದಡ 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 ಆರ್ಭಟ, ಕಿರ್ಚಾಟ, ಹೊಡೆದಾಟ ಏನಿದೆ ಎಲ್ಲ ಒಂದ್ 10 ನಿಮಿಷ, ಅರ್ಧ ಗಂಟೆ ಮಾಡಿದಾಗ ಪೂರ್ಣ ವಿಶ್ರಾಂತ ಸ್ಥಿತಿ. ಆ ಕೋಪ ಎಲ್ಲ ಹೊರಟೋಯ್ತು ಅಂದ್ರೆ ನಿನ್ನಲ್ಲಿರೋ ತಲೆನೋವು, ಕಾಯಿಲೆ ಎಲ್ಲ ಹೋಯ್ತು. ಶಾಂತ, ಪ್ರಸನ್ನ ಭಾವ, ಪ್ರಶಾಂತ ಸ್ಥಿತಿ, ದಿವ್ಯವಾದ ಮೌನ, ಆ ಆನಂದವನ್ನ ಅನುಭವ. ಇದು ಧ್ಯಾನದ ದಿವ್ಯವಾದ. ಇದನ್ನ ಯಾವ ಔಷಧವೂ ನೀಡಲಾರದು. ಯಾವ ವಿಜ್ಞಾನದ ತಂತ್ರಗಳು ನೀಡಲಾರದು. ಯಾವ ಚಿಕಿತ್ಸೆಗಳು ನೀಡಲಾರದು. ಮೂಲದಿಂದಲೇ ಕಾಯಿಲೆಯನ್ನು ಕಿತ್ತು ಹಾಕುವಂಥದ್ದು ಧ್ಯಾನ. ಅದಕ್ಕಾಗಿ ಎಲ್ಲಾ ಔಷಧಗಳಿಗಿಂತ ಮಿಗಿಲಾದ ಔಷಧ ಧ್ಯಾನ ಔಷಧ. ಸೊ ಅದಕ್ಕೋಸ್ಕರ ಔಷಧಕ್ಕೂ ಧ್ಯಾನಕ್ಕೂ ಅತ್ಯಂತ ನಿಕಟವಾದ, ಅತ್ಯಂತ ಶ್ರೇಷ್ಠವಾದ ಸಂಬಂಧ ಇದೆ. ಅದನ್ನ ಗಮನಿಸಿ.
ನಮ್ಮ ಆರೋಗ್ಯ ನಮ್ಮೊಳಗಿದೆ, ಹೊರಗಿಲ್ಲ. ನಮ್ಮೊಳಗಿನ ಆರೋಗ್ಯವನ್ನ ಪಡೆಯುವುದಕ್ಕೆ ಧ್ಯಾನವೇ ನಮ್ಮೊಳಗೆ ಕರೆದುಕೊಂಡು ಹೋಗುವ ಮಾರ್ಗ. ಅದೇ ಧ್ಯಾನ ಸ್ಥಿತಿ. ಆ ಸ್ಥಿತಿಯನ್ನ ನಾವು ಪಡೆಯೋದಾದ್ರೆ ಖಂಡಿತ ನಾವು ಅದ್ಭುತವಾದ ಆರೋಗ್ಯವನ್ನ ಹೊಂದುತ್ತೇವೆ ಅಂತ ಹೇಳ್ತಾ, ಧ್ಯಾನದ ಕುರಿತು, ಆ ಔಷಧಿಯ ಕುರಿತು ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PSSM ಮೈಸೂರು ವಿಭಾಗ, ಅಂತ ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಓಶೋ ಅವರಿಗೆ, ಅದನ್ನ ಹಂಚಿಕೊಳ್ಳುವ ಶಕ್ತಿ ಚೇತನ